ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಈ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಇವತ್ತಿನ ದಿನ ಭಾಳ ಸ್ಪೆಷಲ್ ಐತಿ. ಮತ್ತು ಏನು ಸ್ಪೆಷಲ್ ಐತಿ ಅಂದರೆ ಇವತ್ತು ಸಾನ್ವಿಂದ ಬರ್ತಡೇ ಐತಿ. ಹಾಗಾಗಿ ಬೆಳಿಗ್ಗೆ ನಾವೆಲ್ಲರೂ ಮನೆಯಾಗಿನ ಕೆಲಸ ಎಲ್ಲ ಮುಗಿಸಿ ಅತ್ತಿರು ನಾನು ಮತ್ತು ರಿಷಿ ಸಾನು 4 ಜನ ಕೂಡಿ ಸಾನುಗೆ ಗಿಫ್ಟ್ ತರಕಂತ ಹೋಗಿದ್ದು. ಪ್ರತಿ ವರ್ಷ ಏನಾದರೂ ಒಂದೊಂದು ಗಿಫ್ಟ್ ಕೊಟ್ಟಿರ್ತೀವಿ. ಈ ವರ್ಷವೂ ಆಕಿ ಚಾಯ್ಸ ಮತ್ತು ಆಕಿ ಇಷ್ಟಪಟ್ಟಿರೋದನ್ನು ತೊಗೊಂಬರೋನು ಅಂತಂದು ನಾವೆಲ್ಲರೂ ಪೇಟೆಗೆ ಹೊಂಟಿದ್ದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಸಾನ್ವಿಗೆ ನಾವೇನು ಗಿಫ್ಟ್ ತೊಗೊಂಬರ್ತೇವೆ ಅಂತಂದು ಮತ್ತು ಗಿಫ್ಟ್ ನೋಡಿ ನಿಮಗೆ ಹೆಂಗೆ ಅನಿಸಿತು, ಇಷ್ಟ ಆಯ್ತಾ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ರಿಷಿನೂ ನಮ್ಮ ಜೊತೆ ಬರತ್ತಿದ್ದ. ಯಾಕಂದರೆ ಇವತ್ತು ಸಂಡೇ ಇತ್ತು ಮತ್ತು ಮಮ್ಮಿ ಪಪ್ಪ ರಿಯಾ 3 ಜನ ನಿಪ್ಪಾನಿಗೆ ಹೋಗಿರು. ಸ್ವಲ್ಪ ಕೆಲಸ ಐತಿ ಅಂತಂದ. ಇವು ಮನ್ಯಾಗ ಒಬ್ಬ ಆಗ್ತಾ ಅಂತಂದ. ನೀನು ಬಾ ನಮ್ಮ ಜೊತೆ ಅಂತನ್ನಿ. ಅವನು ನಾನು ಬರ್ತೀನಿ ಅಂತಂದ. ಹಾಗಾಗಿ ಅವನು ಕರ್ಕೊಂಬಂದು ನಾವು ಫಸ್ಟ್ ಪೇಟೆಗೆ ಬರಗುಡ್ದು ಫಸ್ಟ್ ದೇವರಿಗೆ ಬಂದಿದ್ದು. ಇಲ್ಲಿ ಯಲ್ಲಮ್ಮ ಗುಡಿಗೆ ಇವತ್ತಿಗೆ ಬರ್ತಡೇ ಇತ್ತು. ಹಾಗಾಗಿ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ದರ್ಶನ ತೊಗೊಂಡು ಆನಂತರ ಮುಂದೆ ಹೋಗೋಣ ಅಂತ ಅಂದ. ಈಗ ಇಲ್ಲಿ ಯಲ್ಲಮ್ಮ ಗುಡಿಗೆ ಬಂದು ದೇವ್ರ ದರ್ಶನ ತೊಗೊಂಡು, ಇವತ್ತು ಸಂಡೇ ಇತ್ತು. ಹಾಗಾಗಿ ದೇವ್ರದ ಬಾಗ್ಲ ತೆಗ್ದಿರಲಿಲ್ಲ. ಹಾಗಾಗಿ ಹೊರಗಡೆನ ಕುಂತ ನಮಸ್ಕಾರ ಮಾಡಿ ಇಲ್ಲೇ ಒಂದು 5ರಿಂದ 10 ನಿಮಿಷ ಕುಂತು ಆನಂತರ ಪೇಟೆಗೆ ಹೋದು. ಇಲ್ಲಿ ನಾವು ಸಾನೂಯಿ ಸಣ್ಣಾಗಿರ್ತಾಗಿಂದ ಗುಡಿಗೆ ಬರ್ತಿದ್ದು. ಅವಾಗೀಗ ಭಾಳ ಸಣ್ಣಾಗಿರ್ತಾಗ ಇಲ್ಲಿ ಆನೆ ಮ್ಯಾಗ ಕುಣಿಸಿ ಫೋಟೋ ಅದ ತೆಗಿತಿದ್ದು. ಅವಾಗ ಅಗದಿ ಸಣ್ಣಕ್ಕಿದ್ದಳು ನಡೀತಿತ್ತು. ಈಗೂ ಅನ್ನತ್ತಿಳು ಆನೆ ಮ್ಯಾಗ ಕುಂಡ್ಲೇನ ಇಲ್ಲಿ ಫೋಟೋ ತೆಗಿತೇನ ಹಂಗೆ ಹಿಂಗೆ ಅಂತಂದ. ಬ್ಯಾಡದ, ಈಗ ದೊಡ್ಡಕ್ಕಾಗಿದ್ದು ಅದ್ರ ಮ್ಯಾಗೆಲ್ಲ ಕುಂಡ್ರಬಾರ್ದು ಅಂತ ಹೇಳಿದು. ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ಬಂದ ಇಲ್ಲಿ ಚಪ್ಪಲ್ ಅಂಗಡಿಗೆ ಬಂದಿದ್ದು. ನಂಗೆ ಸ್ವಲ್ಪ ಚಪ್ಪಲ್ ಬೇಕಾಗಿತ್ತು. ಹಾಗಾಗಿ ಚಪ್ಪಲ್ ತೊಗೊಳಕ್ಕೆ ಚಪ್ಪಲ್ ಅಂಗಡಿಗೆ ಬಂದಿದ್ದು. ಇಲ್ಲಿ ಸಾನ್ವಿಗಳಾಯಿ ನಿನಗೂ ಚಪ್ಪಲ್ ಬೇಕೇನು ತಗೋ ಅಂತ ಸಾನ್ವಿಗೆ ಅನ್ನತ್ತಿರು. ಆಕಿ ನಂಗೆ ಬೇಡ, ಇನ್ನೊಂದು 2 ದಿವ್ಸಲೇ ಬೆಳಗಾಂಕ ಶಾಪಿಂಗ್ ಹೋಗೋದೈತಿ, ಅಲ್ಲೇ ತೊಗೋತೇನು, ಇಲ್ಲಿ ಬೇಡ ಅಂತ ಅನ್ನತ್ತೇಳು. ನಾನು ಚಪ್ಪಲ್ ಚಾಯ್ಸ್ ಮಾಡೋತನ ಇವರಿಬ್ಬರು ಆ ಚಪ್ಪಲ್ ಚಲೋ ಐತಿ ಈ ಚಪ್ಪಲ್ ಚಲೋ ಐತಿ ಅಂತಂದು ಮಾತಾಡ್ಕೊತ ಕುಂತೀರು. ಇಲ್ಲಿ ಚಪ್ಪಲ್ ತೊಗೊಂಡಾದ ನಂತರ ಪಪ್ಪಾಯಿ ಹಣ್ಣು ಬೇಕಾಗಿತ್ತು. ಹಾಗಾಗಿ ಮಾವಾರಿಗೆ ಪಪ್ಪಾಯಿ ಹಣ್ಣು ತೊಗೊಂಡು ಹೊಂಟಿದ್ದು. ನಮ್ಮ ಸಾನ್ವಿ ಎಲ್ಲ ಫ್ರೂಟ್ಸ್ನು ತಿಂತಾಳು. ಯಾವುದು ಫ್ರೂಟ್ಸ್ ಬೇಡ ಅನ್ನಂಗಿಲ್ಲ. ಆಕಿಗೆ ಜಾಸ್ತಿ ಮ್ಯಾಂಗೋ ಮತ್ತು ಪೇರಿಕಾಯಿ ಇವು ಭಾಳ ಇಷ್ಟಪಡ್ತಾಳು. ಮತ್ತು ಅದನ್ನೆಲ್ಲ ತೊಗೊಂಡು ಇಲ್ಲಿ ಶಾಂತಿ ಸಾಗರಕ್ಕೆ ಬಂದಿದ್ದು. ಏನಾದರೂ ತಿನ್ನೋಕೆ ಕೊಡಿಸು ಅಂತ ಅನ್ನಕ್ಕೆ ಹಿಡಿದ್ರು. ಹಾಗಾಗಿ ಗೋಬಿ ಮಂಚೂರಿ ತಿಂದು ಹೋಗೋನು ಬಾ ಅಂತಂದು ಗೋಬಿ ಮಂಚೂರಿ ತಿನ್ನಕ್ಕೆ ಬಂದಿದ್ದು. ಇಲ್ಲಿ ಮನೆಯಿಂದ ಬರಬೇಕಾದ್ರೆ ನಾಷ್ಟ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ನನಗೆ ಹತ್ತಿರಿಗೆ ಏನು ಹಸು ಇರಲಿಲ್ಲ. ಇವ್ರ ಸಲುವಾಗಿನ 1 ಪ್ಲೇಟ್ ಗೋಬಿ ಮಂಚೂರಿ ಆರ್ಡ್ರ್ ಮಾಡೀನಿ. ಈ ಸಾನು ನನ್ನ ಬರ್ಡೇ ಐತಿ, ಏನಾದರೂ ಕೊಡಿಸು ಅನ್ನತ್ತಿಳು. ಹಾಗಾಗಿ ಗೋಬಿ ಮಂಚೂರಿ ತಿಂದು ಹೋಗೋನು ಬರ್ರಿ ಅಂತಂದು ಇಲ್ಲಿ ಶಾಂತಿ ಸಾಗರಕ್ಕೆ ಬಂದಿದ್ದು. ಈಗ ಗೋಬಿ ಮಂಚೂರಿ ಎಲ್ಲ ತಿಂದಿದ್ದಾಯಿತು. ಫೈನಲಿ ನಾವು ಮೇನಾಗಿ ಯಾವ ಕೆಲಸಕ್ಕೆ ಬಂದಿದ್ದಿಲ್ಲ ಆ ಅಂಗಡಿಗೆ ಹೋಗೋದು ಬಾಕಿ ಇತ್ತು. ಹಾಗಾಗಿ ಈಗ ಆ ಅಂಗಡಿಗೆ ಬಂದು ಇದು ಸಂಕೇಶ್ವರ ಬಿಟ್ಟು ಸ್ವಲ್ಪ ಹೊರಗೆ ಐತಿ. ಹುಕ್ಕೇರಿ ರೋಡ್ಗೆ ಫರ್ನಿಚರ್ ಅಂಗಡಿ ಐತಿ. ನೀವು ಅನ್ಬೇಕು ಎಷ್ಟು ಸಲ ಫರ್ನಿಚರ್ ಅಂಗಡಿಗೆ ಬರ್ತೀರಾ ಅಂತಂದ. ಲಾಸ್ಟ್ ಟೈಮ್ ಬಂದಿದ್ದು ಅದು ಬೇರೆ ಸಾಮಾನು ತೊಗೊಳಕ್ಕೆ. ಇವತ್ತು ಸಾನ್ವಿಗೆ ಇಲ್ಲಿ ನಾವೊಂದು ಜೋಕಾಳಿ ಅಂದ್ರೆ ಜೂಲ ತೊಗೊಳಕ್ಕೆ ಬಂದಿದ್ದು. ಮನ್ಯಾಗ ಪೋರ್ಚ್ನ್ಯಾಗ ಹಾಕೋದಿಕ್ಕೆ
ಆಕೆಗೂ ಜೋಕಾಲಿ ಭಾಳ ಇಷ್ಟ ಆಯಿತು ಮತ್ತು ನನಗೂ ಅಲ್ಲಿ ನಾವು ಆಲ್ರೆಡಿ ಇದನ್ನು ಮನೆ ಕಟ್ಬೇಕಾರೆ ಅಲ್ಲಿ ಸ್ಪೇಸ್ ಮಾಡಿದ್ದು ಜೋಕಾಳಿಗೆ ಅಂತಂದ ಅದು ತುಂಬ ದಿನ ಆಗಿತ್ತು ಹಾಕಿರಲಿಲ್ಲ. ಹಾಗಾಗಿ ಜೋಕಾಳಿ ನೋಡಕ್ಕೆ ಬಂದಿದ್ದು ಇಲ್ಲಿ. ಪ್ರತಿ ಸಲ ಸಾನ್ವಿಗೆ ಯಾವ್ದು ಇಲ್ಲ ಅದು ಆಕೆ ಯೂಸ್ ಆಗಿರಬೇಕು, ಮನ್ಯಾಗ ಎಲ್ಲರಿಗೂ ಸ್ವಲ್ಪ ಯೂಸ್ ಆಗಿರಬೇಕು, ಆ ಥರದ್ದು ಗಿಫ್ಟನ್ನು ತೊಗೊಂಡಿರ್ತೀವಿ. ಲಾಸ್ಟ್ ಟೈಮ್ ಒಂದು 2 years ಬಿಫೋರ್ ಚೇರ್ ತೊಗೊಂಡಿದ್ನಿ, ಅದು ಚಲೋ ಆಕಿನೂ ನಾವು ಮನ್ಯಾಗಿನವ್ರು ಎಲ್ಲರೂ ಕುಂತು ಇದನ್ನು ಮಾಡಿದ್ದು. ಸೈಕಲ್ ತೊಗೊಂಡಿದ್ದು. ಈ ಸಲ ಅಲ್ಲಿ ಜೋಕಾಳಿ ತೊಗೊಳ್ಳೋಣ ಅಂತ ಜೋಕಾಳಿ ತೊಗೊಳಕ್ಕೆ ಬಂದಿದ್ದು. ಜೋಕಾಳಿ ತೊಗೊಂಡಾದ ನಂತರ ಇಲ್ಲಿ ಫರ್ನಿಚರ ಮತ್ತು ಡ್ರೆಸ್ಸಿಂಗ್ ಟೇಬಲ, ಡೈನಿಂಗ್ ಟೇಬಲ ಎಲ್ಲ ಚಲೋ ಇತ್ತು. ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಇಷ್ಟ ಆಗಿದ್ದು, ಹಾಗಾಗಿ ರೇಟ್ ಕೇಳಿ ಹೋಗೋಣ ಅಂತಂದು ರೇಟ್ ಕೇಳಾತಿದ್ದು. ಇರಲಿ ಅಂಗಡಿಗೆ ಅಂತ ಯಾವ್ದಾರ ಏನಾರು ತೊಗೊಳಕ್ಕೆ ಬಂದಿದ್ದು ಅಂದ್ರೆ ಒಂದು ಸಾಮಾನು ಇಷ್ಟ ಆಯ್ತಂದ್ರೆ ಮತ್ತೊಂದು ಯಾವ್ದಾರು ಮತ್ತು ಇಷ್ಟನಾಗಿರ್ತೈತಿ. ಹಾಗಾಗಿ ಡ್ರೆಸ್ಸಿಂಗ್ ಟೇಬಲ್ ನೋಡೋಕೆ ಭಾಳ ಚಂದಿದ್ದು, ಒಂದಕ್ಕಿಂತ ಒಂದು ನೋಡಿ ಹೋಗೋಣ್ರಿ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ತೊಗೊಳಕ್ಕೆ ಬರ್ತೈತಿ ಅಂತಂದು ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ ನೋಡಿ ರೇಟ್ ಕೇಳಾತಿದ್ದು. ಅದರದ್ದು ಎಕ್ಸ್ಪ್ಲನೇಷನ್ ಮಾಡಾತಿರು, ಸಿಂಗಲ್ಲ ಮತ್ತು ಡಬಲ್ ಇದಾವ್ರಿ ಅಂತಂದು ಹೇಳತ್ತಿರು. ನಮ್ಮ ಹತ್ತಿರ ಡ್ರೆಸ್ಸಿಂಗ್ ಟೇಬಲ್ ಚಲೋ ಇದಾವೆ ತೊಗೊಳ್ಳೋನು ಏನಂತ ಅನ್ನತ್ತಿರು. ನಾನು ಈಗ ಸದ್ಯ ಬ್ಯಾಡ್ರಿ, ಮುಂದೆ ನೋಡಕ್ಕೆ ಬರ್ತೈತಿ ಅಂತ ಅಂದಿನಿ. ಇಲ್ಲಿ ಫರ್ನಿಚರ್ ಅದನ್ನು ಎಲ್ಲ ಒಂದು 25,000ದಿಂದ ಸ್ಟಾರ್ಟ್ ಇತ್ತು. ನಾವು ತೊಗೊಂಡಂಗೆ ಇರ್ತಾವೆ ರೇಟ್, ಅಗದಿ 25ದಿಂದ ಓನ್ಲಿ ಸ್ಟಾರ್ಟಿಂಗ್ ರೇಟ್ ಇದಾವೆ. ಮತ್ತು ಎಲ್ಲನೂ ಚಲೋ ಮತ್ತು ಹೈ ಕ್ವಾಲಿಟಿನೇ ಇದಾವೆ. ಇಲ್ಲಿ 3 ಕಲರ್ ಇದ್ದು, ಒಂದು ಪಿಂಕ, ಗ್ರೀನ ಮತ್ತೊಂದು ರೆಡ್ ಕಲರ್ ಇತ್ತು, ಅದು ಮೇಲ್ಗಡೆ ಇತ್ತು. ಯಾವ್ದು ತೊಗೊಳ್ಳೋಣ ಅಂತಂದ್ರು ಪಿಂಕ ಮತ್ತು ಗ್ರೀನ್ ಒಳಗೆ ನಮಗೆಲ್ಲರಿಗೂ ಪಿಂಕ್ ಇಷ್ಟ ಆಯಿತು, ಹಾಗಾಗಿ ಪಿಂಕ್ ಕಲರ್ ತೊಗೊಳ್ಳೋಣ ಅಂತಂದು ಇಲ್ಲಿ ಕೌಂಟ್ರಿಗೆ ಬಂದು ಕೊಡಾತಿದ್ದು. ಈಗ ಇಲ್ಲಿ ಅವ್ರಿಗೆ ನಾ ಏನು ಹೇಳತ್ತೀನಿ ಅಂದ್ರೆ, ನಾವು ಆಟೋದಾಗ ಬಂದೇವಿ, ಇದನ್ನು ತೊಗೊಂಡು ಹೋಗೋಕ್ಕಾಗಂಗಿಲ್ಲ. ಇದನ್ನು ಬಿಲ್ ತೊಗೊಂಡು ನಾವು ಮನೆಗೆ ಹೋಗಿ ನಮ್ಮ ಬ್ರದರಿಗೆ ಕೊಡ್ತೀನಿ. ಅವ್ರು ಬಂದು ಬಿಲ್ ತೋರಿಸಿ ಅವರಿಗೆ ಕೈಯಾಗಿದ್ದನ್ನು ಕೊಟ್ಟು ಕಳಿಸ್ರಿ ಅಂತ ಹೇಳಿ ಅವ್ರು ಅದಕ್ಕೆ ಹ್ಞೂ ಆಯ್ತು ಕಳಿಸ್ರಿ, ಬಿಲ್ ಚೀಟಿ ಕೊಟ್ಟು ಕಳಿಸ್ರಿ ಅಂತಂದರು. ನಾ ಅಲ್ಲಿ ಅವ್ರಿಗೆ ಬಿಲ್ ಕೊಟ್ಟು ಬರೋತಕ್ಕ ಅಂದ್ರೆ ಇಲ್ಲಿ ಇನ್ನೊಂದು ದೊಡ್ಡ ಜೋಕಾಲಿ ಇತ್ತು, ಅದ್ರ ಮೇಲೆ ಆಡಾತಿರು ಮತ್ತು ತೂಕೊಳತಿರು. ಇದು ಜೋಕಾಲಿ ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಇದು ಟೆರೆಸ್ ಮೇಲೆ ಇಡೋ ಅಂಥದ್ದಿತ್ತು, ಅಥವಾ ಇಲ್ಲಾತಂದ್ರೆ ಲಾನ್ದಾಗದ ಇಡೋದಿತ್ತು. ಮತ್ತು ಇದರದ ರೇಟ್ ಅಂತೂ 26,000 ಅಂತ ಹೇಳಿದರು. ಭಾಳ ಕಾಸ್ಟ್ಲಿ ಇತ್ತು, ಖರೆ ಜೋಕಾಳಿ ಮಾತ್ರ ಇದು ಚಂದಿತ್ತು. ಈ ಅಂಗಡ್ಯಾಗ ರೆಡಿಮೇಡ್ ಸಿಗ್ತಾವು, ಮತ್ತು ಇಲ್ಲಾಕಂದ್ರೆ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ದಾಗ ಮಾಡಿನೂ ಕೊಡ್ತಾರೆ. ಟೇಜ್ರಿ, ಬೆಡ್ಡ ಮತ್ತು ಡೈನಿಂಗ್ ಟೇಬಲ್ ಆಗಿರ್ಬೋದು ಎಲ್ಲನೂ ಇಲ್ಲಿ ಅವೈಲೇಬಲ್ ಇದ್ದು. ಮತ್ತು ಇದು ಹೊರಗಡೆ ಈ ಅಂಗಡ್ಯಾಗ ಮೋಸ್ಟ್ ಆಫ್ ಅಟ್ರಾಕ್ಷನ್ ಪ್ಲೇಸ್ ಇದೆ, ಬಂದವರಿಗೆ ಜಾಸ್ತಿ ಅಟ್ರಾಕ್ಷನ್ ಇಲ್ಲಿ ನಿಂತ ಫೋಟೋ ಅದ ತಕ್ಕೊಳತ್ತಿರು. ಇದೆಲ್ಲ ಆಗಿ ನಾವು ಮನೆಗೆ ಹೋಗಿ ಅನ್ನಾಗ ಬಿಲ್ ಕೊಟ್ಟು, ಅನ್ನ ಮತ್ತು ನಮ್ಮ ರೋಹನ್ ಬಂದಿದ್ದ, ಅವರಿಬ್ಬರು ಇದನ್ನು ತೊಗೊಂಡು ಬಿಲ್ ತೋರಿಸಿ ಅವರಿಬ್ಬರು ತೊಗೊಂಬಂದರು. ಹೆಂಗೆ ತರ್ತಾರೆ ಅಂತ ಅಂದ್ಕೊಳತ್ತಿದ್ದು. ಇಲ್ಲಿ ನಮ್ಮ ಅನ್ನ ಅದನ್ನು ಜೋಕಾಳಿ ಒಳಗೆ ಕುಂತ ಗಾಡಿ ಹೊಡ್ಕೊಂಡು ಊರು ಜನ ಎಲ್ಲ ಇವನ್ನ ನೋಡಾತಿರಂತ. ನಾವಂತೂ ಫುಲ್ ಬಿದ್ದಿದ್ದು ನಗಾಕ್ ಹಿಡಿದು ಮನ್ಯಾಗ ಎಷ್ಟು ಚಂದ ಕುಂತಿದ್ವಿ, ಇದನ್ನು ನಾವು ಇಮ್ಯಾಜಿನ ಮಾಡಿ ಇಡೀ ಸಂಕೇಶ್ವರ ಊರು ಮಂದಿ ಎಲ್ಲರೂ ಹೋಟೆಲ್ದಾಗ ತಿನ್ನೋದೆಲ್ಲ ಬಿಟ್ಟು ನಮ್ಮನ್ನ ನೋಡಾತಿರು. ಅಲ್ಲಿ ನೋಡ್ರಿ ಅಂತ ಅಂದ. ಇವನ್ ಅಂಗಡಿಯವ್ರ ಸಹಿತ ನಾವು ಜಾಸ್ತಿ ತೊಗೊಂಡು ಬರಬೇಕಾದ್ರೆ ಅವ್ರೂ ಅಯ್ಯೋ ಹೆಂಗೆ ಕುಂತು ಹೊಂಟಾರ ನೋಡಿ, ಹೆಂಗೆ ಕುಂತಾರೆ. ಮೋಸ್ಟ್ ಆಫ್ ಜನ ಎಲ್ಲ ಉಲ್ಟಾ ಕುಂತು ಹೊಡೆಯವ್ರದ್ದು ಬೆನ್ನಿಗೆ ಅಪೋಸಿಟ್ ಕುಂತು ಅದನ್ನು ಹಿಡ್ಕೊಂಬರ್ತಾರೆ. ಬಟ್ ಇವರು ಸ್ವಲ್ಪ ತಲೆ ಓಡಿಸಿ ಅದ್ರೊಳಗನ ನಮ್ಮ ಅನ್ನ ಕುಂತು ಗಾಡಿ ಹೊಡ್ಕೊತ ಬಂದ. ಸೊ ಚಲೋ ಅನಿಸಿತು. ಅದನ್ನು ತೊಗೊಂಬರೋದೇನು ನಮಗೆ ತ್ರಾಸ ಆಗಲಿಲ್ಲ. ಬಟ್ ಈಗ ಇದನ್ನು ಕುಣಿಸೋದ್ರಾಗ ಭಾಳತ್ತಂದ್ರೆ ಭಾಳ ತ್ರಾಸಾಯಿತು. ಭಾಳ ಅಂದ್ರೆ ಭಾಳ ಮ್ಯಾಗಿತ್ತು ಇದು ಸರಪಳಿ ಹಾಕೋದ. ಮನ್ಯಾಗ ಅದನ್ನು ನಿಚ್ಚಣಿಕೆ ಇಟ್ಟು ಹಾಕಿರೋನು ಅದಷ್ಟು ಇದನ್ನು ಆಗ್ತಿರ್ಕಿಲ್ಲ. ಹಾಗಾಗಿ ಸ್ಟೂಲ್ ಇಟ್ಟು ಮತ್ತು ಪರ್ಶಿ ಒರೆಸೋ ಮಾಪ್ ತೊಗೊಂಡು ಮಾಪಿಗೆ ಇದನ್ನು ಸಳಿ ಹಾಕಿ ಏನೇನೋ ಸರ್ಕಸ್ ಮಾಡಿ ಹೆಂಗೋ ಮಾಡಿ ನಮ್ಮ ಅನ್ನ ಅದನ್ನು ಅಲ್ಲಿ ಸಾಕಡಿ ಹುಕ್ ಅದನ್ನು ಕುಣಿಸೋಂಗೆ ಮಾಡಿ ಕುಣಿಸಿದ. ಅದು ನೆಕ್ಸ್ಟಿಗೆ ನಾವು ಇದು ಬುಟ್ಟಿನ ಯಾರ್ಯಾರಿಗೆ ಯಾವ ರೇಂಜಿಗೆ ಬೇಕು ಎಲ್ಲರಿಗೂ ಕಂಫರ್ಟೇಬಲ್ ಆಗೋ ಥರ ಹೈಟ್ ವೈಸ ಕುಣಿಸಿ ಎಲ್ಲರನ್ನೂ ನೋಡಾತಿದ್ದ. ಅವನು ಕುಂತು ನೋಡಿದ. ಮತ್ತು ಸಾನ್ವಿಗೂ ನನಗೂ ಎಲ್ಲ ಕುಂಡಕ್ಕೆ ಹೇಳಿದ. ನಾನು ಸ್ವಲ್ಪ ಭಾಳ ಅಂದ್ರೆ ಭಾಳ ಕೆಳಗೈತಿ, ಸ್ವಲ್ಪ ಮೇಲಿರಲಿ ಎಲ್ಲರೂ ಕೂಡ್ರಕ್ಕೆ ಬರೋ ಹಂಗಂತ ಹೇಳಿ ಈಗ ನನಗೆ ಕುಣಿಸಿ ಕುಂತು ನೋಡು ಹೆಂಗೆ ಕಾಣತೈತಿ ಮತ್ತು ಇಷ್ಟು ಕಂಫರ್ಟೇಬಲ್ ಇರಲಿಯೋ ಬೇಡ ಅಂತ ಅನ್ನತ್ತಿದ್ದ. ನಾವು ಮ್ಯಾಗ ಕೆಳಗೆ ಅನ್ನೋದು ಏನು ನೋಡಿ ಹೇಳತ್ತಿದ್ದು ಎಲ್ಲರೂ.
ಇವರ ಹುಡುಗರಿಗೆ ಕುಂಡ್ರಾಕ ಸ್ವಲ್ಪ ಕೆಳಗೆ ಬೇಕು ಮತ್ತು ದೊಡ್ಡವ್ರೂ ಕುಂಡ್ರಬೇಕು ಹತ್ತಿರಿಗದ. ಹಾಗಾಗಿ ಎಲ್ಲದು ಕಂಫರ್ಟೇಬಲ್ ನೋಡಿ ಅದ್ರದ್ದು ಸೈಜನ್ನು ಮಾಪ್ ಮಾಡಿ ಈಗ ಹತ್ತಿರಿಗೆ ಕುಂಡನತ್ತಿದ್ದು. ಅವ್ರಿಗೆ ಸ್ವಲ್ಪ ಇದು ಭಾಳ ಮ್ಯಾಗಿತ್ತು, ಹಾಗಾಗಿ ಅವ್ರಿಗೆ ಕುಂಡ್ರಾಕ ಬರ್ವಾತಾಗಿತ್ತು. ಭಾಳ ಮ್ಯಾಗೈತಿ, ಸ್ವಲ್ಪ ಕೆಳಗೆ ಮಾಡಿರಿ ಅಂತ ಹೇಳ್ರು. ಹಾಗಾಗಿ ಸ್ವಲ್ಪ ಎಲ್ಲರಿಗೂ ಕುಂಡ್ರಾಕ ಬರೋ ಹಂಗೆ ಕಂಫರ್ಟೇಬಲ್ ಆಗಿ ಕೆಳಗೆ ಮಾಡಿರು. ಈ ಜೋಕಾಳಿ ಜೊತೆ ಕುಷನ್ನ ಅವರ ಕೊಟ್ಟಿದ್ದಾರು. ಕಲರ್ ಚಲೋ ಐತಿ, ಪರ್ಪಲ್ಲ, ಮತ್ತು ಇದು ನಮ್ಮ ಫೇವ್ರೇಟ್ ಕಲರ್ ಪಿಂಕ. ಈಗ ಕರೆಕ್ಟಾಗಿ ಎಲ್ಲರಿಗೂ ಕೊಡ್ರೋ ಹಂಗೆ ಕೆಳಗೆ ಮಾಡಿರು. ಹತ್ತಿರೂ ಕುಂತು ನೋಡ್ರು, ಹಾಂ ಈಗ ಬರೋಬ್ಬರಿ ಐತಿ, ಚಲೋ ಐತಿ, ನಮಗೂ ಕೊಡ್ರಾಕ ಬರ್ತೈತಿ ಅಂತಂದರು. ಈಗ ಸಾನ್ವಿನ ಕುಣಿಸಿ ತುಗ್ಸಾತಿರು. ಬರ್ಡೇ ಗರ್ಲ್ ಕೂಡ್ರು ಹೆಂಗೆ ಅನ್ಸಾಯ್ತು ಹೇಳು ಅಂತಂದರು. ಆಕೆಗೂ ಭಾಳ ಇಷ್ಟ ಆಯಿತು. ಈಗ ಒಬ್ಬೊಬ್ಬರು ಎಲ್ಲರೂ ಬಂದ ಕುಂತು ನೋಡಾತಿರು ಹೆಂಗೆ ಅನ್ಸಾಯ್ತೈತಿ ಅಂತಂದು ಎಕ್ಸ್ಪಿರಿಮೆಂಟ್ ಮಾಡಾತಿರು. ಎಲ್ಲರಿಗೂ ಇಷ್ಟ ಆಯಿತು ಮತ್ತು ಎಲ್ಲರೂ ಖುಷಿಪಟ್ಟರು. ಇದು ಆಕೆಗೆ ಒಬ್ಬಾಕಿಗೆ ಅಲ್ಲದೆ ಎಲ್ಲರಿಗೂ ಯೂಸ್ ಆಗ್ತೈತಿ. ಮತ್ತು ಈ ಪೋರ್ಷನ್ನ ಅದಕ್ಕಂತನ ಬಿಟ್ಟಿದ್ದು, ಮತ್ತು ಇವತ್ತು ಅದು ಕಂಪ್ಲೀಟ್ ಆಯಿತು, ಫುಲ್ಫಿಲ್ ಆಯಿತು. ನಂಗೆ ಭಾಳ ಖುಷಿ ಆಯಿತು ಇದನ್ನು ತೊಗೊಂಬಂದಿದ್ದಕ್ಕೆ. ನನ್ನ ಮಗಳಿಗೋಸ್ಕರ ಒಂದೆರಡು ಲೈನ್ ಹೇಳತ್ತೀನಿ. ನಾ ಕಟ್ಟಿರುವೆ ನಿನಗಾಗಿ ಕನಸುಗಳ ಜೋಕಾಲಿ, ಜೀಕೋನ ಬಾ ಒಟ್ಟಾಗಿ ಜೀವನ ಜೋಕಾಲಿ. ನನ್ನ ಕನಸು, ನನ್ನ ಜೀವನ ಎಲ್ಲನೂ ನನ್ನ ಮಗಳು. ಅವಳು ಯಾವಾಗಲೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತೀನಿ. ಅವಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ. ನೀವು ಎಲ್ಲರೂ ಅವಳಿಗೆ ವಿಶ್ ಮಾಡಿ ಮತ್ತು ಬ್ಲೆಸ್ ಮಾಡಿ. ಈಗ ನಮ್ಮ ಅಣ್ಣನೂ ಕೊಂಡ್ರಾತಿದ್ದ, ಅವನಿಗೂ ಇಷ್ಟ ಆಯಿತು. ಮತ್ತು ರಿಷಿ ಅವನು ತುಗಾತಾನ ಅವ್ರ ಪಪ್ಪಾಗ. ಮತ್ತು ಇದನ್ನು ರೋಹನ್ ಕೂಡ ಬಂದಿದ್ದ ಮಧ್ಯಾಹ್ನ. ನಾನು ಇವತ್ತು ಸಾಯಂಕಾಲ ಕೇಕ್ ಕಟ್ಟಿಂಗ್ ಮಾಡೋ ಟೈಮ್ಗೆ ವರ್ಷ ಬರ್ತಾನು ಬಾ ಅಂತ ಹೇಳೀನಿ. ಹಂಗೆ ಮಧ್ಯಾಹ್ನ ಸಂಕೇಶ್ವರಕ್ಕೆ ಬಂದಿದ್ದ, ಹಾಗಾಗಿ ನಮಗೆ ಭೇಟಿಯಾಗಿ ಹೋಗೋನು ಅಂತ ಬಂದ. ಮತ್ತು ಹೆಂಗೂ ಇದು ಜೋಕಾಳಿ ತರೋದಿತ್ತು, ನೀನು ಬಾ ಅಂತ ಅನ್ನ ಕರೆದು ಅವರಿಬ್ಬರು ಕೂಡಿ ಜೋಕಾಳಿ ತೊಗೊಂಬಂದರು. ಈಗ ಮತ್ತು ಸಾಯಂಕಾಲನೂ ಬಾ ಅಂತ ಹೇಳಿದ್ದು, ಹ್ಞೂ ಬರ್ತೀನಿ ಅಂತ ಅಂದಿದ್ದ. ಈಗ ಇವನು ಮತ್ತು ರಿಷಿ, ಸಾನು ಎಲ್ಲರೂ ಕುಂತ ಇಲ್ಲೇ ಆಡಾತಿರು. ಇದೆಲ್ಲ ಕುಡ್ರಿಸಿ ಆದ ನಂತರ ಒಳಗೆ ಹೋಗೋನು ಚಾದ ಮಾಡ್ತೀನಿ ಕುಡೀರಿ ಅಂತಂದ್ರೆ, ಎಲ್ಲನೂ ಇಲ್ಲೇ ತೊಗೊಂಬರ್ರಿ, ನಾವು ಒಳಗೆ ಬರೋಂಗಿಲ್ಲ, ಜೋಕಾಳಿ ಕಟ್ಟಿದ್ದೀರಿ ಅದಕ್ಕೆ ಕುಂಡ್ರ ಕಟ್ಟಿದ್ದೀರಿ ಇಲ್ಲೇ ಕುಂಡ್ರಾವಂತಂದು ಸ್ವಲ್ಪ ತಲೆಹರಟೆ ಮಾಡ್ತಾನು. ಜಾಸ್ತಿ ಕಾಡಿಸ್ತಾನೆ ಸಾನ್ವಿನ, ಭಾಳ ಅಂದ್ರೆ ಭಾಳ ಕಾಡಿಸ್ತಾನು. ಸಣ್ಣವ್ರಕ್ಕಿಂತನೂ ಇವನ್ನ ಸಣ್ಣವ ಆಗ್ತಾನು. ಅಷ್ಟು ಇವ್ರ ಜೊತೆ ದುಂಬಡಿ ಹಾಕ್ಕೊಂತ ಕುಂತಿರ್ತಾನು. ಈಗ ಸಾನ್ವಿಂದ ನಂದು ಒಂದೆರಡು ಫೋಟೋ ತೆಗೀರಿ ಅಂತಂದು ಫೋಟೋ ತಕ್ಕೊಳತ್ತಿದ್ದ. ಎಲ್ಲ ಕುಣಿಸಿ ಇದನ್ನು ಮಾಡೋತನ ಅಂದ್ರೆ ಸಂಜೆ 4 ಗಂಟೆ ಆಗಿತ್ತು. ಇನ್ನಾದ್ರೂ ರಿಯಾ ಮತ್ತು ಮಮ್ಮಿ ಪಪ್ಪ ಊರಿಂದ ಬಂದಿರಲಿಲ್ಲ. ಅವ್ರದ್ದು ವೇಟ್ ಮಾಡತ್ತಿದ್ದು. ಅವರೆಲ್ಲ ಬಂದ ನಂತರನೇ ಸಾಯಂಕಾಲ ಕೇಕದ ಕಟ್ ಮಾಡೋಕೆ ಬರ್ತೈತಿ ಅಂತಂದ. ಈ ಸಾನ್ವಿನ ಫ್ರೆಂಡ್ಸ್ ಎಲ್ಲ ಬಂದು ಜೋಕಾಳಿ ನೋಡಾತಿರು. ಸಾನ್ವಿಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೇನಂತಂದು ಆಕಿನ ಕೇಳಾತಿರು. ಇಲ್ಲಿ ಎಲ್ಲ ಬಂದಿರು. ಅವ್ರು ಹಂಗೆ ಸುಮ್ಮ ಆಟಾಡಂತೆ ನಮ್ಮನ್ನ ನಿಮಗೆ ಲೆಕ್ಕ ಹಾಕಿ ಕೊಡ್ತೀನಿ, ಲೆಕ್ಕ ಮಾಡಿರಿ ಅಂತ ಅಂದ. ಅವ್ರಿಗೆ ಒಬ್ಬೊಬ್ಬರಿಗೆ ಲೆಕ್ಕ ಹಾಕಿ ಕೊಡತ್ತಿದ್ದ. ಆಕಿ ಫ್ರೆಂಡ್ಸು ಮತ್ತು ಸಾನ್ವಿ ಎಲ್ಲರೂ ಲೆಕ್ಕ ಮಾಡತ್ತಿರು. ಎಲ್ಲರಿಗೂ ರಿಯಾನ್ ರಿಯಾಕ್ಷನ್ ಹೆಂಗೆ ಬರ್ತೈತಿ, ರಿಯಾ ಇದನ್ನು ನೋಡಿ ಹೆಂಗೆ ಇದನ್ನು ಮಾಡ್ತಾಳೋ ಅಂತಂದು ಕ್ಯೂರಿಯಾಸಿಟಿ ಇತ್ತು. ಸಾಯಂಕಾಲ 6:15 ಪಪ್ಪಾದ ಬಂದರು. ರಿಯಾ ಗಾಡಿ ಮ್ಯಾಗ ಮಲ್ಕೊಂಡನ ಬಂದೇಳು. ಹಾಗಾಗಿ ಆಕೆ ಅದನ್ನು ನೋಡಿ ಶಾಕ್ ಆದಳು. ಮತ್ತು ಆಕೆ ಏನೂ ರಿಯಾಕ್ಟ್ ಮಾಡಲಿಲ್ಲ, ಯಾಕಂದ್ರೆ ನಿದ್ದಿಗನ್ನಾಗಿದ್ದಳು. ಹಾಗಾಗಿ ಮಬ್ಬು ಹಿಡ್ದವ್ರು ಹಂಗೆ ಸುಮ್ಮ ಅದನ್ನು ಕಣ್ ತೆಗೆದು ಪಿಳಿ ಅದನ್ನು ನೋಡ್ಕೊತ ಕುಂತೇಳು ಅಷ್ಟೆ. ನಾವು ಅವ್ರ ಮಮ್ಮಿಗೆ ಹೇಳಿದ್ದು ತೊಗೊಂಬ ಅಂತಂದ. ನಮ್ಮ ಮಮ್ಮಿ ಅದನ್ನು ನೋಡಿ ಯಾವಾಗ ತಂದ್ರಿ, ಚಂದ ಐತಿ ಅಂತಂದು ಕೇಳಾತಿರು. ಆಗ ಮಧ್ಯಾಹ್ನ ತೊಗೊಂಬಂದು ಅಂತ ಹೇಳಿನಿ. ಇಲ್ಲಿ ಸವಿತಾ ರಿಯಾನ್ ಕರ್ಕೊಂಬಂದಳು. ಆಕೆ ನಿದ್ದಿಗುಂಗನ್ಯಾಗ ಇದ್ದಳು, ಹಾಗಾಗಿ ಯಾರ ಕಡೆನೂ ಬರಾಕಿಲ್ಲ. ಮತ್ತು ಅದನ್ನು ಜೋಕಾಳಿ ನೋಡಿ ಏನೂ ಎಕ್ಸ್ಪ್ರೆಷನ್ ಕೊಡೋಕ್ಕಿಲ್ಲ, ಸುಮ್ಮನೆ ಗಪ್ಪ ನಿಂತು ಬಿಟ್ಟೇಳು. ಆಕೆಗೆ ಏನು ಮಾಡೋದು ತಿಳಿಯಾಕಿಲ್ಲ. ಫುಲ್ ನಿದ್ದಿಗನ್ನಾಗ ಇದ್ರಾಗೂ ಇದ್ದಳು, ಹಾಗಾಗಿ ಒಳಗೂ ಬರಾಕಿಲ್ಲ. ಮತ್ತು ಸವಿತಾ ಆಕಿನ ಕರ್ಕೊಂಡು ಒಳಗೆ ಬಾ ಮತ್ತು ಕೂಡ್ರಸ್ ಆಕಿನ ಜೋಕಾಳಿ ಮ್ಯಾಗ ಅಂತ ಅಂದು. ಹಾಗಾಗಿ ಮತ್ತು ಕುಂಡ್ರಂಗಿಲ್ಲ ಅಂತಲೂ ಅನ್ನತ್ತೇಳು. ಆಕೆಗೆ ಮೊದಲು ಜೋಕಾಳಿ ಅಂದರೆ ಇಷ್ಟ, ಬಟ್ ನಿದ್ದಿಗನ್ನಾಗಿದ್ದಳು, ಹಾಗಾಗಿ ನಾ ಇಲ್ಲಿಲ್ಲ ಅನ್ನತ್ತೇಳು. ಮತ್ತು ಆಕಿನ ಫೋರ್ಸ್ ಮಾಡಿ ಕುಣಿಸಿದ್ದು. ಅವಾಗ ಕೂತಳು. ಮತ್ತು ನಾವು ಸಂಜೆಗೆ 7 ಗಂಟೆ ಆಗತ್ತಿತ್ತು. ಸಾನ್ವಿಗೆ ರಿಷಿಗೆ ಅದೆಲ್ಲ ಹೇಳಿನಿ, ಬರ್ರಿ ಡ್ರೆಸ್ ಚೇಂಜ್ ಮಾಡಿ ಬರ್ರಿ, ತಯಾರಾಗಿ ಬರ್ರಿ, ಸಾಯಂಕಾಲ ಕೇಕ್ ಕಟ್ ಮಾಡೋದೈತಿ ಅಂತ ಹೇಳಿ ರಿಷಿನ ಸಾನ್ವಿನ ಕರ್ಕೊಂಡು ಒಳಗೆ ಬಂದೀನಿ. ಆಕೆಗೆ ಒಬ್ಬಾಕಿನ ಕುಣಿಸಿ ಸ್ವಲ್ಪ ಜೋಕಾಳ್ಯಾಗ ರಿಯಾನ ಆಟ ಆಡ್ಸತ್ತಿದ್ದನ್ನ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.